ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನನ್ನ ಡೇ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ನನ್ನ ಹಸ್ಬೆಂಡ್ಗೆ ಟೀ ಕಾಯಿಸ್ಕೊಡೋಕ್ಕೆ ಹಾಲನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಅವರು ಹಾಲನ್ನ ಹಾಕ್ಬಿಟ್ಟು ಬರೋಕ್ಕೆ ಅಂತ ಹೇಳಿ ಡೈರಿಗೆ ಹೋದರು. ನಾನು ಅಷ್ಟರಲ್ಲಿ ಟೀ ಕಾಯಿಸಿ ನನ್ನ ಹಸ್ಬೆಂಡಿಗೆ ಕೊಟ್ಟರೆ ಅವರು ಟೀ ಕುಡಿದು ಮೇವಿಗೆ ಹೋಗ್ತಾರೆ ಅಂತ ಹೇಳಿ ಟೀ ಕಾಯಿಸ್ತಾ ಇದ್ದೀನಿ. ಅವರು ಟೀ ಕೂಡ ಕುಡ್ಕೊಂಡು ನನ್ನ ಹಸ್ಬೆಂಡು ಮೇವಿಗೆ ಹೋದರು. ಇನ್ನು ಇವತ್ತು ಮಾರ್ನಿಂಗೇ ಸಾಂಬಾರು ರೈಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಯಾಕಂದರೆ ನಾನು ಮನೆಗೆಲ್ಲ ಕೂಡ ಕ್ಲೀನಿಂಗ್ ಕೆಲಸ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಾನು ನನ್ನ ಲಾಗಲ್ಲಿ ಹೇಳಿದ್ದೆ, ಸಂಕ್ರಾಂತಿ ಹಬ್ಬ ಆದ 15 ದಿವಸದಲ್ಲಿ ಬಸವೇಶ್ವರನ ಜಾತ್ರೆ ನಡೆಯುತ್ತೆ ಅಂತ ಹೇಳಿ. ಈ ಗುಡಿಸರ್ಗೂರಿನ ಜಾತ್ರೆಯಲ್ಲಿ ತುಂಬ ಹಸುಗಳು, ತುಂಬ ಕೊಂಟುಗಳು ಸೇರುವಂತಹ ಜಾತ್ರೆ. ಈ ಜಾತ್ರೆಯ ಪ್ರಯುಕ್ತ ಮನೆಯೆಲ್ಲನೂ ಕೂಡ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಸಾಂಬಾರನ್ನ ಮಾಡಿಕೊಟ್ರೆ ಮಧ್ಯಾಹ್ನಕ್ಕೂ ಕೂಡ ಸಾಂಬಾರಿರುತ್ತೆ, ಅದಕ್ಕೇ ರೈಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಬೆಳಿಗ್ಗೆನೇ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಖಾರ ರುಬ್ಬೋ ಹಾಗಿಲ್ಲ, ಸಪ್ರೇಟ್ ಒಗ್ಗರಣೆ ಹಾಕಬೇಕು ಅಂತ ಏನೂ ಇಲ್ಲ. ಆ ಥರದ್ದು ಒಂದು ಸಿಂಪಲ್ಲಾದ ಬೇಳೆಕಾಳು ಮತ್ತು ತರಕಾರಿನ ಹಾಕಿ ಸಾಂಬಾರು ಮಾಡೋಣ ಬನ್ನಿ. ಈ ಬೇಳೆಕಾಳನ್ನ ಸಾಂಬಾರನ್ನ ಮಾಡೋದಕ್ಕೆ ನಾನು ತರಕಾರಿ ಎಲ್ಲನೂ ಕೂಡ ಹಚ್ಚಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಒಂದು 4-5 ಬೀನ್ಸ್ನ ತೊಗೊಂಡಿದ್ದೀನಿ, ಒಂದು 2 ಕ್ಯಾರೆಟು, ಒಂದು ದಪ್ಪದ್ದು ಗೆಡ್ಡೆಕೋಸನ್ನು ತೊಗೊಂಡಿದ್ದೀನಿ. ನವಿಲು ಕೋಸು ಅಂತ ಏನು ಕರೀತಾರೆ ಅದನ್ನೆಲ್ಲನೂ ಕೂಡ ಸಿಪ್ಪೆ ತೆಗೆದು ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಬೀನ್ಸ್ನೆಲ್ಲನೂ ಕೂಡ ನೀಟಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಬದನೆಕಾಯಿನ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೂಕೋಸನ್ನು ಕೂಡ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಬದನೆಕಾಯಿನ ಕಟ್ ಮಾಡಿ ಸ್ವಲ್ಪ ಆಚೆ ಇಟ್ಟರು ಸಾಕು, ಅದರದ್ದು ಬಣ್ಣ ಚೇಂಜಸ್ ಆಗಿಬಿಡುತ್ತೆ, ಅಂದರೆ ಅದು ಕಪ್ಪು ಬಣ್ಣಕ್ಕೆ ತಿರುಗತ್ತೆ. ಬದನೆಕಾಯಿನ ಕಟ್ ಮಾಡಿದ ತಕ್ಷಣ ನೀರೊಳಗಡೆ ಯಾಕಪ್ಪ ಹಾಕಬೇಕು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಒಂದು ಕೆಮಿಕಲ್ನ ನಮ್ಮ ದೇಹಕ್ಕೆ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಅದು ತುಂಬಾ ಹಾನಿಕಾರಕ. ಹಾಗಾಗಿ ಅದನ್ನು ಕಟ್ ಮಾಡಿದ ತಕ್ಷಣ ಬದನೆಕಾಯಿನ ನಾವು ನೀರೊಳಗಡೆ ಹಾಕೋದ್ರಿಂದ ಆ ಒಂದು ಕೆಮಿಕಲ್ಲು ರಿಲೀಸ್ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಕಟ್ ಮಾಡಿದ ತಕ್ಷಣ ಬದನೆಕಾಯಿನ ನೀರೊಳಗಡೆ ಹಾಕ್ತಾರೆ. ನಮ್ಮ ಹಿರಿಯರೆಲ್ಲರೂ ಕೂಡ ಮೊದಲೇ ಬದನೆಕಾಯಿನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಆಮೇಲೆ ಕಟ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು. ಏನೇ ಹೇಳಿ ನಮ್ಮ ಹಿರಿಯರು ಏನನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾರಲ್ಲ ಅದರ ಎಲ್ಲದರ ಹಿಂದೆನೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಈ ಎಲ್ಲ ತರಕಾರಿಗಳ ಜೊತೆಗೆ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿನ ಹೋಳು ತೊಗೊಂಡು ಅದನ್ನು ಕೂಡ ತುರಿದು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಬೇಕಾಗಿರುವಂತಹ ಫ್ರೆಶ್ ಆಗಿರುವ ಕರ್ಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಟೊಮೊಟೊನೂ ಕೂಡ ಕಟ್ ಮಾಡಿ ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸೊ ಎಲ್ಲ ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೂಡ ರೆಡಿ ಮಾಡಿಕೊಂಡು ಒಂದು ಕುಕ್ಕರ್ನ ಒಲೆ ಮೇಲಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿನ ಹಾಕಿ, ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಒಂದು ಹಿಡಿಯಷ್ಟು ಬೇಳೆಕಾಳನ್ನು ತೊಗೊಂಡು ಅದನ್ನು ಕೂಡ 1-2 ಟೈಮ್ಸು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಈರುಳ್ಳಿ ಫ್ರೈ ಆದಮೇಲೆ ಬೇಳೆಕಾಳನ್ನು ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲ ಬೇಳೆಕಾಳನ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಆಲ್ರೆಡಿ ಹಚ್ಚಿಟ್ಟಿರುವಂತಹ ಟೊಮೊಟೊನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಆಲ್ರೆಡಿ ಹಚ್ಚಿಟ್ಟಿರುವಂತಹ ಎಲ್ಲ ತರಕಾರಿಗಳನ್ನು ಕೂಡ ಚೆನ್ನಾಗಿ ಒಂದ್ಸಲ ನೀರಲ್ಲಿ ವಾಶ್ ಮಾಡಿಕೊಂಡು ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದೇ ತರಕಾರಿನ ಆ್ಯಡ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೇಲಿ ಯಾವುದೆಲ್ಲ ತರಕಾರಿಗಳು ಅವೈಲಬಿಲಿಟಿ ಇರುತ್ತೆ ಅದನ್ನೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಆಲೂಗೆಡ್ಡೆ ಇತ್ತು ಅಂತ ಹೇಳಿದರೆ ಆಲೂಗೆಡ್ಡೆನ ಹಾಕ್ಕೊಳ್ಬೋದು, ಅಥವಾ ದಪ್ಪ ಮೆಣಸಿನ್ಕಾಯಿ ಇತ್ತು ಅಂತ ಹೇಳಿದರೆ ದಪ್ಪ ಮೆಣಸಿನ್ಕಾಯಿನ ಕೂಡ ಯೂಸ್ ಮಾಡ್ಕೊಳ್ಬೋದು, ಅಥವಾ ನುಗ್ಗೆಕಾಯಿ ಇತ್ತು ಅಂದರೆ ನುಗ್ಗೆಕಾಯಿನೂ ಕೂಡ ಹಾಕ್ಕೊಳ್ಬೋದು. ನುಗ್ಗೆಕಾಯಿನ ಹಾಕಿದ್ರೆ ಟೇಸ್ಟ್ ಇನ್ನೂ ಅಷ್ಟೇ ನಾವು ಹೇಗೆ ಫಂಕ್ಷನ್ಗಳಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲನೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲ ಫ್ರೈ ಆದಮೇಲೆ ನಾವು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರನ್ನು ಒಂದು 2 ಸೌಟು ಸಣ್ಣದ ಸೌಟಲ್ಲಿ ಒಂದು 2 ಸೌಟಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರ್ನ ಯೂಸ್ ಮಾಡ್ಬೋದು, ಅಥವಾ ಅಂಗಡಿಯಲ್ಲಿ ತರುವಂತಹ MTR ಬ್ರ್ಯಾಂಡ್ದು ಸಾಂಬಾರು ಪೌಡರ್ ತುಂಬಾ ಚೆನ್ನಾಗಿರುತ್ತೆ.
ನೀವು ಬೇಕಾದರೆ ಆ ಸಾಂಬಾರ್ ಪೌಡರ್ನ ಕೂಡ ಹಾಕ್ಬೋದು. ಜೊತೆಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹುಣ್ಸೆಹಣ್ಣು ರಸನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತರಕಾರಿ ಎಲ್ಲ ಕೂಡ ಫ್ರೈ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟನ್ನು ನೀರನ್ನು ಹಾಕಿ ಲಾಸ್ಟಲ್ಲಿ ನಾವು ಆಲ್ರೆಡಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ, ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೇನು ಕಟ್ ಮಾಡಿಟ್ಟಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಇನ್ನೂ ಒಂದು ಸಲ ಸಾಲ್ಟನ್ನು ಚೆಕ್ ಮಾಡಿ, ನಿಮಗೆ ಸಾಲ್ಟ್ ಕರೆಕ್ಟಾಗಿತ್ತು ಅಂತ ಹೇಳಿದರೆ ಅಥವಾ ಇನ್ನೂ ಸ್ವಲ್ಪ ಏನಾದರೂ ಆ್ಯಡ್ ಮಾಡಬೇಕು ಅಂತಿದ್ದರೆ ನೀವು ಇಲ್ಲಿ ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಡ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ನಮ್ಮ ಮನೇಲಿ ಒಂದೇ ವಿಷಲಲ್ಲಿ ತುಂಬಾ ಚೆನ್ನಾಗಿ ಬೆಂದೋಗುತ್ತೆ, ಹಾಗಾಗಿ ನಾನು ಒಂದೇ ವಿಷಲ್ ಬರ್ಸ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಕುಕ್ಕರಲ್ಲಿ ಹೇಗೆ 1 ಅಥವಾ 2 ವಿಷಲಲ್ಲಿ ಚೆನ್ನಾಗಿ ಬೇಯುತ್ತಾ ಅಂತ ನೋಡಿಕೊಂಡು ವಿಷಲನ್ನು ಬರ್ಸ್ಕೊಂಡ್ರಿ ಸೂಪರ್ ಟೇಸ್ಟಿಯಾದ ಬೇಳೆಕಾಳು ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಇದನ್ನು ಮುದ್ದೆ ಜೊತೆನೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರಿ ಮುದ್ದೆ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ರೈಸ್ ಜೊತೆನೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ಲ, ಎಕ್ಸ್ಟ್ರಾ ಒಗ್ಗರಣೆ ಹಾಕಬೇಕು ಅಂತ ಏನೂ ಇಲ್ಲ, ಅಥವಾ ಕುಕ್ಕರಲ್ಲಿ ಮತ್ತೆ ಇನ್ನೊಂದು ಸಲ ತರಕಾರಿನೆಲ್ಲ ಕೂಗಿಸ್ಕೊಳ್ಬೇಕು ಅಂತಲೂ ಏನೂ ಇಲ್ಲ. ಒಂದೇ ಸಲ ಕುಕ್ಕರ್ಗೆ ಒಗ್ಗರಣೆ ಹಾಕಿ ಎಲ್ಲನೂ ಕೂಡ ಒಂದೇ ಸಲ ಆ್ಯಡ್ ಮಾಡಿಕೊಂಡು ಒಂದೇ ಸಲ ಕುಕ್ಕರ್ನ ಕೂಗಿಸ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿ ಸಾಂಬಾರು ರೆಡಿಯಾಗೋಗುತ್ತೆ. ನಮಗೆ ಟೈಮ್ ಇರಲ್ಲ, ತುಂಬ ಅರ್ಜೆಂಟಾಗಿ ಸಾಂಬಾರನ್ನ ಮಾಡಬೇಕು ಅಂದರೆ ಈ ಥರ ತರಕಾರಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ನಾವು ಹೊರಗಡೆ ಫಂಕ್ಷನ್ಗಳಿಗೆಲ್ಲ ಹೋದಾಗ ಫಂಕ್ಷನಲ್ಲಿ ತರಕಾರಿ ಬೇಳೆ ಸಾಂಬಾರು ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇವತ್ತೇ ಒಂದಲ್ಲ ಅಂತ 2 ಫಂಕ್ಷನ್ನು, ಹಂಗಾಗಿ ನನ್ನ ಹಸ್ಬೆಂಡು ಒಂದು ಫಂಕ್ಷನ್ಗೆ ಹೋಗಿದ್ದಾರೆ, ನಮ್ಮ ಅತ್ತೆಯವ್ರು ಕೂಡ ಒಂದು ಫಂಕ್ಷನ್ಗೆ ಹೋಗಿದ್ದಾರೆ. ಸೊ ನನ್ನ ಮಗಳನ್ನ ಇಟ್ಕೊಂಡು ನಾನು ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಅಂತ ಹೇಳಿ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಅಲ್ಲಿ ಯಾವ ಕೆಲಸನೂ ಕೂಡ ಮಾಡೋದಕ್ಕಾಗಲ್ಲ. ನಾವು ಒಂದು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರು ನಮಗೆ ಡಬಲ್ ಕೆಲಸಗಳನ್ನು ಕೊಡ್ತಾರೆ. ಹಂಗಾಗಿ ಅವಳನ್ನ ಇಟ್ಕೊಂಡು ಯಾವ ಕೆಲಸಗಳನ್ನು ಮಾಡ್ಕೊಳ್ಬೋದು ಅಂಥ ಕೆಲಸಗಳನ್ನೆಲ್ಲ ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಫಂಕ್ಷನ್ನ ಬೇಗ ಮುಗಿಸ್ಕೊಂಡು ಬಂದುಬಿಟ್ರು ಮನೆಗೆ. ಹಂಗಾಗಿ ನನ್ನ ಮಗಳನ್ನ ಅವರೇ ಸ್ವಲ್ಪ ಪಕ್ಕದಲ್ಲೇ ಮಲ್ಕೊಂಡಿದ್ರು. ಹಂಗಾಗಿ ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಯಿತು. ಹಂಗಾಗಿ ಮನೆಯೆಲ್ಲನೂ ಕೂಡ ಗುಡಿಸ್ಕೊಂಡು ಒಂದು ಕಡೆಯಿಂದ ಹೊರಿಸ್ಕೊಂಡು ಬಂದೆ. ಮನೆಯೆಲ್ಲ ಗುಡಿಸಿ ಹೊರಿಸ್ಕೊಂಡು ಆ ಮ್ಯಾಟ್ಗಳೆಲ್ಲ ಏನಿತ್ತು ಅದನ್ನು ಕೂಡ ವಾಶ್ ಮಾಡಿ ಅದನ್ನು ಕೂಡ ಒಣಗಾಕಿ ಒಂದೇ ಸಲ ಗ್ಯಾಸ್ ಸ್ಟವ್ ಏನಿತ್ತು ಅದನ್ನೆಲ್ಲ ಕೂಡ ತೊಳ್ಕೊಂಡು ಸೆಲ್ಫ್ ಏನಿತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡೆ. ನೀಟಾಗಿ ಬಟ್ಟೆಲೆಲ್ಲ ಒರೆಸ್ಕೊಂಡು ಒಂದೇ ಸಲ ಸೀಟಿನ ಮನೆಯೂ ಕೂಡ ತೊಳೆದ್ಬಿಟ್ಟೆ. ಸೊ ತೊಳೆದು ಇನ್ನು ಆಚೆ ಕಡೆದೇನಿದೆಯಲ್ಲ ಅದನ್ನು ಸ್ವಲ್ಪ ತೊಳಿಬೇಕಿತ್ತು, ಹಂಗಾಗಿ ಅದನ್ನು ಕೂಡ ಇದ್ರು ನೀರು ಬಿಟ್ಟಿದ್ರು, ಹಂಗಾಗಿ ಬೇಗ ಬೇಗ ಎಲ್ಲನೂ ಕೂಡ ವಾಶ್ ಮಾಡಿದೆ. ಟೈಮ್ ನೋಡ್ತೀನಿ ಆಲ್ರೆಡಿ 4:30 ಆಗೋಯಿತು. ಹಾಗಾಗಿ ಬೇಗನೆ ನಾನು ಕೂಡ ಸ್ನಾನ ಮುಗಿಸಿ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಅವಳನ್ನು ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಅದ್ರ ಮಧ್ಯದಲ್ಲಿ ಪ್ಯಾಕಿಂಗ್ ಕೂಡ ಮಾಡಿರಲಿಲ್ಲ, ಹಂಗಾಗಿ ಆ ಪ್ಯಾಕಿಂಗ್ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ನಾನು ಒಂದು 2-3 ಜೊತೆ ಬಟ್ಟೆ ಹಾಕ್ಕೊಂಡು ಮಗಳಿಗೆ ಏನು ಬೇಕು ಬಟ್ಟೆಗಳು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿದ್ದೆ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೆ ಇರೋದು ಇವಾಗ ಏನು ಬಸವೇಶ್ವರನ ಜಾತ್ರೆ ನಡೆಯುತ್ತಲ್ಲ ಆ ಜಾತ್ರೆ ನಡೆಯುವಂಥ ಗುಡಿ ಸರ್ಗೂರಿನ ಪಕ್ಕದ ಊರೇನೆ. ಹಂಗಾಗಿ ಇಲ್ಲೂ ಕೂಡ ತುಂಬಾ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ನೋಡಿ ಊರು ಎಂಟ್ರ್ ಆಗ್ತಾ ಇರೋ ಹಾಗಿಂದನೇ ಲೈಟ್ ಅರೇಂಜ್ಮೆಂಟನ್ನು ಮಾಡಿದ್ದಾರೆ. ಇನ್ನೂ ಬೀದಿಗೂ ಕೂಡ ಲೈಟ್ ಅರೇಂಜ್ಮೆಂಟನ್ನು ಮಾಡಿ ಹಬ್ಬದ ಮೆರುಗನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಮ್ಮ ಅಜ್ಜಿ ಊರಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಹಬ್ಬ ಅಂತ ಹೇಳಿದ್ರೆ ಈ ಒಂದು ಬಸವೇಶ್ವರನ ಜಾತ್ರೆ. ಎಷ್ಟೋ ಜನ ಬೆಂಗಳೂರಲ್ಲಿ ಸೆಟ್ಲಾಗಿರೋರು ಕೂಡ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಆ ಒಂದು ಊರುಗಳಿಂದೆಲ್ಲ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ನೋಡ್ಬೋದು ಊರಿಗೆ ಆಲ್ರೆಡಿ ತುಂಬ ಜನ ನೆಂಟರುಗಳೆಲ್ಲ ಬಂದಿದ್ದಾರೆ, ಮಕ್ಕಳುಗಳೆಲ್ಲ. ಇನ್ನು ನಾವು ಕೂಡ ಮನೆಗೆ ರೀಚ್ ಆಗ್ತಿದ್ದಂಗೆ ನಮ್ಮ ದೊಡ್ಡಮ್ಮದಿರೆಲ್ಲ ಕೂಡ ನಮ್ಮನ್ನು ಕೂಡ ಒಳಗಡೆ ಕರ್ಕೊಂಡ್ರು. ನಮ್ಮ ದೊಡ್ಡಮ್ಮನ ಮಗಳಿಗೆ 2 ಮಕ್ಕಳು, ಅವರಂತೂ ತುಂಬಾ ಖುಷಿ ಪಡ್ತಿದ್ರು, ತಂಗಿ ಪಾಪು ಬಂದು ಅಂತ. ಬರ್ತಿದ್ದಂಗೆ ಅವಳನ್ನ ಗಾಡಿ ಮೇಲೆ ಕೂರಿಸ್ಕೊಂಡು ಆಟ ಆಡ್ಸೋದು ಏನು ಹೇಳ್ತೀರಾ, ಮಕ್ಕಳು ಕಂಡ್ರೇ ತುಂಬಾ ಖುಷಿ ಅಲ್ವಾ. ಅದರಲ್ಲೂ ನನ್ನ ಮಗಳು ಎಲ್ರಿಗೂ ಕೂಡ ಚಿಕ್ಕವಳು ತಂಗಿ ಪಾಪು ಅಂತ ಹೇಳಿ ತಂಗಿ ಪಾಪು ಅಂತ ತುಂಬಾ ಖುಷಿ ಪಡ್ತಾಯಿದ್ರು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆಗೆ ನಮ್ಮ ಬಸವೇಶ್ವರನ ಜಾತ್ರೆ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.